ಈಗ ನಾಳೆ ಒಂದಿನ ಬಿಟ್ರ ದಿನ ಯಾವ ಚಲೋ ಇಲ್ರಿ ಅಮ್ಮಾರ. ಆ, ನಾಳೆ ಕುಬ್ಸ ಇಟ್ಕೊಂಡ್ಬಿಡ್ತೀರೇನ್ರಿ? ಏನ್ರಿ ನಾಳೆ ನಾಳಿನ ನಾಳೆ ಅಂತಂದ್ರ ಎಲ್ಲಿ ಅನುಕೂಲಕತ್ರಿ ಸಂಬಳ? ಇನ್ನ ಏನು ನಮ್ದು ತಾರತಮ್ಯ ಇಲ್ಲ ಏನಿಲ್ಲ. ಬೆಳಿಗ್ಗೆ ಎದ್ದು ಕೂಡ್ಲೆ ಕುಬ್ಸ ಕಾರ್ಯ ಮಾಡೋದಂದ್ರ ಆಗುದಿಲ್ಲ ಬಿಡ್ರಿ. ಹೌದ್ರಿ, ಏನ್ ಮಾಡೋದ್ರಿ? ಯಾಕಂದ್ರ ಇನ್ ನಾಳೆ ಬಿಟ್ರ ಒಂದ್ ತಿಂಗಳ ದಿನ ಚಲೋ ಇಲ್ರಿ. ಅಷ್ಟೊತ್ತಿಗೆ ಅಂದ್ರ ಹುಡುಗಿ ಡೆಲಿವರಿ ಅದು ಆದ್ರ ಏನ್ ಮಾಡವ್ರು? ಅಯ್ಯ ಇದೊಳೆ ಪಜಿತಿ ಅಂತಲ್ರಿ ಸಂಬಳ. ಬೆಳಕಾಗುರಾಗ ಕಾರ್ಯ ಮಾಡೋದಂದ್ರ ಏನ್ ಹಗರನ್ರಿ? ನಮ್ ಕಳ್ಳ ಬಳಿಗೆಲ್ಲ ಹೇಗ್ ಕಳಿಸ್ಬೇಕು? ಇನ್ನ ಬೀಗರಿಗೆ ಸುದ ಹೇಗ್ ಕಳ್ಸಿಲ್ರಿ ನಾವು. ಎಲ್ಲರಿಗೂ ಹೇಳಿ ಮಾಡಿ ನಾಳಿದ ಅಡಿಗೆ ವ್ಯವಸ್ಥೆ ಮಾಡ್ಬೇಕು, ಕುಬ್ಸದ ವ್ಯವಸ್ಥೆ ಮಾಡ್ಬೇಕು. ಕೆಲಸ ಭಾಳ ಆಕತ್ರಿ, ಭಾಳ ಹೈರಾಣ ಆಕತ್ ಬಿಡ್ರಿ. ಏನ್ ಮುಂದಾರು ಮಾಡುದರಿ? ನಾಳೆ ಯಾರು ಮಾಡುದನ್ನ ದಿನ ಎಳೆ ಚಲೋ ನೋಡಿ ಮಾಡ್ಬೇಕು. ಚಲೋ ಕರೆಗಳ್ನ ಹೆಂಗಿದ್ರು ಹೇಳಿದಂಗ್ ಬಂದ್ಬಿಟ್ಟತಿ. ನಾಳೆ ಇಟ್ಕೊಂಡ್ಬಿಡ್ರಿ, ಏನ್ ಆಗೋದಿಲ್ಲ. ದೇವ್ರು ಹೆಂಗಾರ ದಾಟಿಸ್ತಾನ. ಹಂಗನ್ರಿ ಸಂಬಳ. ಆಯ್ತು ತಗೋರಿ, ನೀವಿಷ್ಟು ಹೇಳಕತ್ತೀರಂದ್ರ ಮತ್ತೆ ಯಾಕೆ ಅದನ್ನ ಮುಂದೂಡೋದು? ನಾಳಿನ ನಾಳೆ ಮಾಡೇ ಬಿಟ್ರಾತ್ರಿ. ಹ್ಮ್ ಆತ್ರಿವ, ಅಷ್ಟ್ ಮಾಡ್ರಿ. ಏನ್ ಹೆದ್ರಕ್ ಹೋಗ್ಬೇಡ್ರಿ, ಎಲ್ಲಾ ಸುಸೂತ್ರಗೆ ನಡಿತೈತಿ. ನಾವು ಎಲ್ಲಾರು ಇರ್ತೇವಲ್ರಿ, ಎಲ್ಲಾರು ಹೊಂದಾಣಿಕೆ ಮಾಡ್ಕೊಂಡ ಕಾರ್ಯ ಒಂದು ಮಾಡಿಬಿಡೋಣಂತ. ಆತೆಪ್ಪ, ನೀವಿಷ್ಟು ಹೇಳಕತ್ತೀರಿ ಅಂದ್ರೆ ಶುಭ ಕಾರ್ಯನ ಮುಂದೂಡೋದು ಯಾಕ? ನಾಳಿನ ನಾಳೆ ಮಾಡೋಣಂತ. ಅದಕ್ಕೆ ಏನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡು ತಗೋರಿ. ಆತ್ರಿಪ ಇವ, ರಾಮಣ್ಣವ್ರು ಬಂದ್ರಂದ್ರ ತಿಳಿಸ್ಬಿಡ್ರಿ. ನಾ ಬೆಳಿಗ್ಗೆ ಎದ್ದಾವನ ಬರ್ತೇನೆ ತಗೋಬೇ. ಆಯ್ತ್ರಿ ಸ್ವಾಮಿಗಳ. ಗಿರಿಜಾ, ಚಾ ತಗೊಂಡ್ ಬಾ. ಏತಮ್ಮ, ಚಾಪ ಏನು ಬೇಡಪ್ಪ. ಇನ್ನ ನಾನು ಊಟ ಮಾಡ್ಕೊಂಡನ ಮನಿ ಬಿಟ್ಟನು. ನಾನು ಬೆಳಿಗ್ಗೆ ಎದ್ದಾವನ ಬರ್ತೇನೆ ತಗೋ. ಈಗ ಅಲ್ಲೊಂದು ಕಾರ್ಯಕ್ಕೆ ಹೋಗುದೈತಿ, ಹೋಗಿ ಬರ್ತೇನಂತ ನಾ. ಅಯ್ಯ, ಮನಿ ಮಠ ಬಂದ ಹಂಗೆ ಹೊಕ್ಕೇರೇನ್ರಿ ಸ್ವಾಮಿಗಳ? ಒಂದು ಸ್ವಲ್ಪ ಏನಾರ ಚಾರ ಹಾಲರ ತಗೊಂಡು ಹೋಗ್ರಿ. ಇಲ್ರಿವ, ನನಗ ಅಲ್ಲಿ ಇನ್ನೊಂದ್ ಕಡೆ ಪೂಜಾಕ್ ಹೋಗುದೈತಿ, ತಡ ಆಕತ್ರಿ. ನಾನ್ ನಡ್ದ ಬಿಡ್ತೇನೆ ತಗೋರಿ. ಹ್ಞೂನ್ರಿಪ್ಪ, ನಮಸ್ಕಾರ ರೀ. ಹ್ಞೂ ತಾಯಿ, ನಾ ಬೆಳಿಗ್ಗೆ ಎದ್ದಾವನ ಬರ್ತೇನೋ. ನಮಸ್ಕಾರ ರೀ. ಏನು ಬಾಯಪ್ಪ, ನಾಳಿನ ನಾಳೆ ಮಾಡೋದಂದ್ರ ಕೈಕಾಲ ಆಡ್ವಲ್ಲು ನನ್ನವರ. ನಿಮ್ಮ ಮವುಗಳು ಎಲ್ಲಿದಾರು? ಕರಿ ಇಲ್ಲ ಅವ್ರನ್ನೊಂದೀಟ. ಹ್ಞೂ ಬೇಮ್ಮ, ಅದಕ್ಕೆ ಚಿಂತೆ ಮಾಡ್ತೀವಿ ಬಿಡ. ಅಪ್ಪ ಬರ್ಲಿ, ಒಂದ್ ಸ್ವಲ್ಪ ಮಾತಾಡ್ಕೊಂತಾರ. ಅಡ್ಗಿ ಮಾಡೋರ್ಗೆ, ಊರಾಗ ಹಿರಿಯರಿಗೆ, ಆಮೇಲೆ ಮಂದಿಗೆ ಎಲ್ಲರಿಗೂ ನಾ ಹೇಳಿ ಬರ್ತೇನಂತ. ಹ್ಞೂ ಹ್ಞೂ, ಅಷ್ಟು ಮಾಡ್ರಿಪ್ಪ. ಇವತ್ತು ರಾತ್ರಿಯಿಂದನೇ ಅಡುಗೆ ಕೆಲಸ ಚಾಲೂ ಆಗಬೇಕು. ಒಂದು ಸ್ವಲ್ಪ ಒಗಾತ್ಲೆ ಮಾಡೋರ್ನ ನೋಡೇ ಕರ್ಕೊಂಡು ಬಾ, ಆತಿಲ್ಲ? ಹ್ಞೂ ಅಮ್ಮ, ಅಷ್ಟ ಮಾಡ್ತೇನೆ ತಗೋ. ಏಮ್ಮ, ಅಡ್ಗಿ ಭಟ್ರು ಅದಾರೋ ಇಲ್ಲೋ ನೋಡ್ಕೊಂಬರ್ಬೇಕು. ನಾ ಹೋದವನ ಬರ್ಲೇಬೇ ಹಂಗಾರ? ಹ್ಞೂ ಯಪ್ಪ, ಹೋಗಿ ಬರ್ಬಾ ಹಂಗಾರ. ಇವ ನನ್ನ ಸೊಸ್ತ್ಯಾರು ಎಲ್ಲಿದಾರೋ ಇವರು. ಇವ್ರನ್ನ ಕಟ್ಕೊಂಡು ಬೆಳಕಾಗುರಾಗ ಕಾರ್ಯ ಮಾಡೋದಂದ್ರೆ ನನ್ನ ತಲೆ ಏನೂ ಉಳಿದಿಲ್ಲ. ಅಯ್ಯ ಬಂಗಾರ, ಎಷ್ಟು ಚಂದ ಮಕ್ಕೊಂಡೈತಿ. ಹ್ಞೂನ್ರಿ ವೈನಿ, ಅಲ್ಲಿ ನಮ್ಮ ಕೊಲೆದಾಗ ಮಲಗಸಕತ್ರ ಮಕ್ಕೊಳಕ್ ನಾ ಯಾಕೆ ಅನ್ನಕತ್ತಿದ್ದ. ಇಲ್ಲಿ ನಿಮ್ಮ ಕೊಲೆದಾಗ ಬಂದು ಮಲಗಸಂತ್ಲೆ ಎಷ್ಟು ಚಂದ ಮಕ್ಕೊಂಡಾನ ನೋಡ್ರಿ. ಹೌದೇನ್ರಿ? ಈಗೀಗಂತೂ ಭಾಳ ಬೆರಿಕೆಗಿದಾನು. ನೀವೇನ್ರ ಊರಿಗೆ ಹೋದ್ರೆ ಹೆಂಗಿರೋದು ಅನ್ಸಕತ್ ಬಿಟ್ಟತ್ ನೋಡ್ರಿ ನಮಗೆ. ಅದಕ್ಕೆ ಅಷ್ಟು ಚಿಂತೆ ಮಾಡ್ತೀರಿ? ನಾವು ಊರಿಗೆ ಹೋದ್ರು ಇನ್ನೊಂದು 2 ತಿಂಗಳದಾಗ ಇನ್ನೊಂದು ಸೂರ್ಯ ನಿಮ್ಮ ಮನೆಯಾಗೂ ಹುಟ್ತಾನಲ್ರಿ. ಅಂಟೇರಿ, ನನಗೆ ಹೆಣ್ಮಕ್ಳಂದ್ರೆ ಭಾಳ ಇಷ್ಟ ರೀ. ನನಗೆ ಮೊದ್ಲಕ್ಕೆ ಹುಟ್ಟು ಮಗು ಹೆಣ್ಮಗಳನ್ನ ಆಗಿರ್ಬೇಕಂತ ನನಗೆ ಭಾಳ ಆಸೆ ಐತೆ ನೋಡ್ರಿ. ಅಯ್ಯ ಬಿಡ್ತಾನ ಎದಕ್ಕೆ ಮಾತಾಡ್ತಿ? ನಾ ಹಂಗಾರ ನಮ್ಮ ಮನೆಗೆ ವಂಶೋದ್ಧಾರಕ ಬರ್ತಾನಂತ ಹೇಳಿ ಊರೆಲ್ಲ ಕುಣ್ಕೊಂತ ಅಡ್ಡಾಡಕತ್ತನು. ಅಂತದ್ರಾಗ ಈಕಿಗೆ ಹೆಣ್ಮಗಳು ಬೇಕಂತ. ಹೆಣ್ಮಗಳು ಸುಮ್ಮನೆ ಅಯ್ಯ ಹೇಳ್ತೀರಿ, ಹೆಣ್ಮಗಳಾದ್ರೆ ಏನಕ್ಕತ್ರಿ? ನೋಡು, ನಮ್ಮ ಕಳ್ಳ ಬಳಿಯೊಳಗ ನಮ್ಮ ಮನೆತನದೊಳಗ ಎಲ್ಲರೂ ನಾವು ಚೊಚ್ಚಲ ಗಂಡು ಮಕ್ಕಳನ್ನ ಹೆತ್ತಿದಾವ. ಎಲ್ಲರೂ ಹೆಣ್ಮಕ್ಳನ್ನ ಯಾರೂ ಹೆತ್ತಿಲ್ಲ. ಅಯ್ಯ, ನೀವೇನ್ರಿ ಗಂಡು ಮಕ್ಕಳನ್ನ ಹೆರೋದನ್ನ ಒಂದು ಸಾಧನೆ ಅನ್ನೋರಂಗೆ ಮಾತಾಡಕತ್ತೀರಲ್ಲ? ಹೌದ್ವಾ, ನಮ್ಮ ಪಾಲಿಗೆ ಅದೊಂದು ಸಾಧನೆ. ನಮ್ಮ ಮನೆತನದೊಳಗ ಚೊಚ್ಚಲು ಹೆಣ್ಮಕ್ಳನ್ನ ಯಾರೂ ಹೆತ್ತಿಲ್ಲ. ನೋಡು, ನೀನು ನಮಗ ಗಂಡು ಮೊಮ್ಮಗನ್ನ ಕೊಡ್ಬೇಕ. ಯವ್ವ, ನಿನಗೇನಾಗಿತ್ತೆ? ಗಂಡು ಮೊಮ್ಮಗ ಬೇಕು, ಗಂಡು ಮೊಮ್ಮಗ ಬೇಕು ಅನ್ನಕತ್ತಿಯಲ್ಲ. ನಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡ ಹೊಟ್ಟೆಗೆ ಇಟ್ಕೊಳ್ಳುವಂಗ ನಮ್ಗೆ ದೇವರು ಅವಕಾಶ ಕೊಟ್ಟಾನನ್ನ. ದೇವ್ರು ಯಾವುದನ್ನ ಪ್ರೀತಿಯಿಂದ ಕೊಡ್ತಾನೋ ಒಟ್ಟು ಆರೋಗ್ಯವಂತವಾದ ಮಗು ಹುಟ್ಟಿರ ಸಾಕ. ಅದನ್ನು ನಾವು ಪ್ರೀತಿಯಿಂದ ಬೆಳೆಸ್ಬೇಕು. ಅದನ್ನು ಬಿಟ್ಕೊಟ್ಟ ಅದ ಬೇಕು ಇದ ಬೇಕು ಅಂತ ಹಿಂಗ್ಯಾಕೆ ಮಾತಾಡಕತ್ತಿ ನೀನು? ಸಾವಿತ್ರಿ, ನಿನಗೆ ಗೊತ್ತಾಗೋದಿಲ್ಲ, ನೀ ಸುಮ್ಮಿರೊಂದಿಟ. ನೋಡು, ನೀ ಏನು ಮಾಡ್ತೀಯೋ ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಜೊಚ್ಚಲ್ ಗಂಡು ಕೂಸು ಬೇಕಂದ್ರೆ ಬೇಕ. ನನ್ನ ಗಂಡು ಮೊಮ್ಮಗ ಹುಟ್ಟಿರ ಊರಿಗೆಲ್ಲ ಪೇಡೆ ಹಂಚ್ಬೇಕಂತ ಕನಸಿಟ್ಕೊಂಡ್ ಕುಂತನು. ಈಕಿ ನೋಡಿರ ಹೆಣ್ಣು ಕೂಸನ್ನು ಬೇಡ್ಕೊಳಕತ್ತ. ಛೇ ಅತ್ತಿರಿ, ನೀವು ಹಿಂಗೆಲ್ಲ ಮಾತಾಡ್ತೀರಂತ ನಾ ಕನಸು ಮನಸ್ಸಿನಾಗೂ ಎನ್ಸಿರ್ಕಿಲ್ರಿ.
ನೋಡ್ರಿ ಅತ್ತೀರಿ, ನನಗೆ ಹೆಣ್ಣು ಕೂಸು ಬೇಕಂದ ಕೂಡಲೇ ನನಗೆ ಹೆಣ್ಣು ಕೂಸ ಹುಡ್ತತಿ ಅಂತ ಏನಿಲ್ಲ. ನಿಮಗೆ ಗಂಡು ಕೂಸ ಬೇಕಂದ ಕೂಡಲೇ ಗಂಡು ಕೂಸ ಹುಡ್ತತಿ ಅಂತೂ ಇಲ್ಲ. ಆ ದೇವರು ನಮಗೇನು ಕರುಣಿಸ್ತಾನೋ ಆ ಕೂಸು ನನಗೆ ಹುಡ್ತೈತ್ರಿ. ನೀವು ಅದೇ ಬೇಕು ಇದೇ ಬೇಕು ಅಂತ ಹಿಂಗೆಲ್ಲ ಮಾತಾಡಿರ ನನ್ನ ಮನಸ್ಸಿಗೆ ಯಾಕೋ ಭಾಳ ಬೇಸರ ಆಗತ್ತೈತ್ರಿ ಅತ್ತೀರಿ. ಅಯ್ಯ, ನಿಂದೊಳೆ ಕತಿ ಆತಲ್ಲ, ಬೇಸರ ಮಾಡ್ಕೊಂಡು ಕುಂದ್ರು ಅಂತದು ಇದ್ರಾಗ ಏನೈತಿ? ಎಲ್ಲಾರ ಮನ್ಯಾಗನು ನಡೆಯೋದನ ಇದು. ಎಲ್ಲಾರ ಮನೆಗೊಳಗನು ನಮ್ಮ ಮನೆಗೆ ಒಂದು ಗಂಡು ಕೂಸು ಮೊದಲು ಬರ್ಬೇಕನ್ನೋದು ಆಸೆ ಇದ್ದೇ ಇರ್ತೈತಿ. ಏನು ನಾವು ಒಬ್ಬಕ್ಕೆ ಹಿಂಗೆ ಆಸೆ ಪಡಕತ್ತ ನನ್ನವ್ರಂಗೆ ಮಾತಾಡಕತ್ತೀರಲ್ಲ ನೀವು? ಹಂಗಲ್ ಬೇವ, ವಂಶೋದ್ಧಾರಕ ಅಂತ ಬಡ್ಕೋಕತ್ತಿ. ಹೆಣ್ಮಕ್ಳು ಹುಟ್ಟಿರ ಏನು ತೊಂದರೆ ಆಕತ್ತ ಅದನ್ನ ಹೇಳಿ ನೋಡೋನು. ಅಯ್ಯ, ಏನು ಅಷ್ಟು ತಿಳಿದಿಲ್ಲ ನಿನಗೆ? ಹೆಣ್ಮಕ್ಳು ಕೊಟ್ಟಲ್ಲೇ ಮದುವೆಯಾಗೆ ಗಂಡನ ಮನೆಗೆ ಹೋಗ್ತಾರ. ಅಲ್ಲ, ಈಗ ನೀನೇ ನಮ್ಮ ಮನ್ಯಾಗ ಅದೀಯನ, ಮದುವೆಯಾಗೆ ಗಂಡನ ಮನ್ಯಾಗ ಅದೀಯ ಹೋದಿಲ್ಲ? ಹೆಣ್ಮಕ್ಳನ್ನ ಹಡಿದ್ರ ಏನು ಉಪಯೋಗ? ನಮ್ಮ ಮನೆಗೆ ಒಬ್ರು ವಂಶ ಬೆಳಗವರು ವಂಶೋದ್ಧಾರಕ ಬೇಕೋ ಬೇಡ? ಅಲ್ಬೇ, ಗಂಡು ಮಕ್ಕಳು ಇಲ್ದವರು ಎಷ್ಟೋ ಹೆಣ್ಮಕ್ಳು ಅವ್ರ ತಂದೆ ತಾಯಿನ ಅವ್ರ ಗಂಡನ ಮನಿನ ಎರಡೂ ಸಂಭಾಳಿಸ್ಕೊಂಡ ಜೀವನ ಮಾಡಕತ್ತಿಲ್ಲನ? ನೋಡು, ನನಗೆ ಊರ್ ಮಂದಿದೆಲ್ಲ ಉದಾಹರಣೆ ಕೊಡಾಕ ಬರಬೇಡ. ನಾನು ಇದೇ ಜಗತ್ನಾಗನ ಜೀವನ ಮಾಡಕತ್ತೇನು, ನನಗೂ ಎಲ್ಲ ಗೊತ್ತೈತಿ. ನೀವು ಹೇಳೇನ ನಾನು ತಿಳ್ಕೊಬೇಕಾಗಿಲ್ಲ. ನನಗೆ ನಿಮ್ಮ ಮಾತು ಕೇಳುವಷ್ಟು ಮನಸ್ಸೂ ಇಲ್ಲ. ನನಗೇನು ಹೇಳತ್ತನಲ್ಲ, ನನಗೆ ಗಂಡು ಮೊಮ್ಮಗ ಬೇಕನ್ನೋದಷ್ಟ ನನ್ನ ಆಸೆ, ಅದು ನೆರವೇರ್ಬೇಕು ಅಷ್ಟೇ. ಕಮಲಕ್ಕ, ಎಲ್ಲರೂ ಇಲ್ಲಿದ್ದಾರೇನ? ಮನಿ ಎಲ್ಲ ಹುಡ್ಕಾಕತ್ತಾನ ನೋಡ್ದ. ಈ ಕೊಲೆದಾಗ ಕುಂತಾವನು ಒಟ್ಟು ಕೂಡಿ. ಅಂದ್ರೇನು ಓರಿ ಎತ್ತೀರಿ? ಅಯ್ಯ, ನಮ್ಮ ಹೋಗೋಡ್ರೆ ಇಲ್ಲಿದ್ದಾರೇನ ಎಲ್ಲರೂ? ಹ್ಞೂನ್ರಿದ, ಸೂರ್ಯ ಮಕ್ಕೊಂಡಿತ್ರಿ, ನಾವು ಹಂಗೆ ಮಾತಾಡ್ಕೊಂತ ಕುಂತಿದ್ದೀವ್ರಿ ಅತ್ತೀರಿ. ಹ್ಞೂ ಆತ್ವಾ. ನೀ ಅಟ್ ಲಗೂನ ಹೋಗಿ ಆ ಕಲ್ಲವನ್ನ, ಲಕ್ಷ್ಮಿನ, ಆ ಮಲ್ಲಕ್ಕನ ಮತ್ತು ಓನ್ಯಾಗಿನ ಒಂದು 4-5 ಮಂದಿ ಹೆಣ್ಮಕ್ಳನ್ನ ಒಂದು ಸ್ವಲ್ಪ ಕರ್ಕೊಂಡು ಬರ್ಬಾ ತಂಗಿ, ಹೋಗ್ಬಾ ಒಂದೀಟ. ಏನ್ರಿ, ಅವ್ರನ್ನೆಲ್ಲ ಕರ್ಕೊಂಬರ್ಬೇಕಾ? ಯಾಕ್ರಿ ಅತ್ತೀರಿ? ಏನಿಲ್ಲವ, ಸ್ವಾಮಿಗಳು ಬಂದಿದ್ರಲ್ಲ, ಈಗ ನಾಳೆ ಒಂದಿನ ಬಿಟ್ರೆ ಅಥವಾ ಒಂದು ತಿಂಗಳ ದಿನ ಚಲೋ ಇಲ್ಲ, ನಾಳೆ ಕುಬಸ ಮಾಡ್ರಿ ಅನ್ನಕತ್ತಾರ ನೋಡು. ಅದಕ್ಕೆ ಈಗ ತಾಬುಡು ಎಲ್ಲ ದಗದುಗಳು ಮಾಡ್ಕೊಂಡು ನಾಳೆ ಕುಬಸ ಮಾಡೋ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಹೋಗಿ ಬರ್ಬಾ ಒಂದೀಟ. ಅಯ್ಯಯ್ಯ, ನಾಳೆ ಅಂದ್ರೆ ಹೆಂಗ್ರಿ ಎತ್ತೀರಿ? ಹೆಂಗೇನೇವ ಮಾಡಿರ ಆಗತೈತೆ ಎಲ್ಲ. ಬಾ, ಅವ್ರನ್ನ ಹೆಣ್ಮಕ್ಳನ್ನ ಕರ್ಕೊಂಬರ್ಬಾ. ನಾಳಿದ ಅಡ್ಗಿದ ವ್ಯವಸ್ಥೆ ಅದು ಮಾಡೋದು, ಊರಾಗ ಮಂದಿ ಹೇಳಿ ಬರೋದು, ಎಲ್ಲರೂ ಹಂಚ್ಕೊಂತಾರ, ಕೆಲಸ ಮಾಡ್ಕೊಂತ್ರೆ. ಹ್ಞೂ ಆತೇಳ್ರಿ ಎತ್ತೀರಿ. ಕಲ್ಲವ ಕೈಯಲ್ಲೇ ಊರಿಗೆ ಹೊಕ್ಕನ್ನಾಗತ್ತೇಳು, ಮತ್ತೆ ಹೋದ್ಗಿದ್ಲಂದ್ರೆ ನಮ್ಮ ಕೈಗೆ ಸಿಗುದಿಲ್ರಿ. ಹೋದಾಕೆ ಮೊದಲ ಆಕಿನ ಹಿಡ್ಕೋಬೇಕು. ಹೋಗೇ ಬರ್ತೇನ್ರಿ ನರ್ನ. ಹೋಗ್ಬಾ ಯವ್ವ, ಮೊದಲು ಹೋಗ್ಬಾ ಯವ್ವ. ಟೈಮ್ ಇಲ್ಲ, ಬೆಳಕಾಗ್ರಾಗ ಕುಬುಸೈತಿ. ನೀವು ಎಲ್ಲಾನು ಸಜ್ಜು ಮಾಡ್ಕೊರಿ ನನ್ನ ಮಕ್ಕಳ್ರೆ. ಹ್ಞೂ ಬೇಯಮ್ಮ, ನಾವು ಸಜ್ಜು ಮಾಡ್ಕೋತ ತಗೋ. ವೈನಿನ ನಾನು ಸೀರೆ ಉಡಿಸಿ ರೆಡಿ ಮಾಡ್ತಾನೆ, ನೋಡಂತೆ ಹೆಂಗೆ ರೆಡಿ ಮಾಡ್ತಾನೋ. ಮಾಡ್ರಿವ ಮಾಡ್ರಿ, ಏನು ಮಾಡ್ತೀರ ಅತ್ಗಿನ ಅದ್ನ್ಯಾರು ಮಾಡ್ರಿ. ನಾಟ್ ಬರ್ಲ ಹಂಗಾರ? ಹ್ಞೂ ಬೇಯಮ್ಮ. ಅಂತೀರಿ ಅತ್ತಿಯರು ಹಂಗ್ಯಾಕೆ ಮಾತಾಡಿರ್ರಿ? ನೋಡ್ರಿ ವೈನಿ, ಅವ್ವ ಪಟ ಮಾತಾಡ್ತಾಳ ಅನ್ನೋದಷ್ಟ ಮನಸ್ನ್ಯಾಗ ಏನೂ ಕಪಟ ಇರೋದಿಲ್ರಿ. ಎಲ್ಲರೂ ಮಾಡೋದು ನೋಡಿ ಅಕ್ಕಿ ಹಂಗೆ ಮಾತಾಡಿರ್ಬೇಕಷ್ಟ. ನೋಡೋಣ ಬಿಡ್ರಿ, ದೇವ್ರ ಏನು ಹಸ್ತಾನೋ ಅದಕ್ಕತಿ. ನೀವು ಮುಖ ಸಣ್ಣ ಮಾಡ್ಕೊಂಡ ಕುಂದ್ರಕ್ಕೆ ಹೋಗ್ಬೇಡ್ರಿ. ಬೆಳಕಾರ್ ಕುಬುಸೈತಿ, ನಕ್ಕೊಂತ ಇರ್ರಿ. ಹ್ಞೂ ರೀ ಅಂತೀರಿ. ನೋಡ್ರಿ, ನೀವು ನಗಾಕ ತಯಾರಿಲ್ಲ, ಮತ್ತು ಮನಸ್ನ್ಯಾಗ ಇನ್ನೂ ಇಟ್ಕೊಂಡು ಕುಂತೀರಿ ಹೌದಿಲ್ರಿ? ಇಲ್ರಿ ಅಂಟಿ. ನೋಡ್ರಿ ವೈನಿ, ಯಾರೋ ಒಬ್ರು ಮಾತಿನಿಂದ ನಮ್ಮ ಹಣೆ ಬರ ಬದಲಾಗೋದಿಲ್ರಿ. ಆ ದೇವ್ರು ನಮಗೆ ಏನು ದಕ್ಕಬೇಕೋ ಅದನ್ನು ಮೊದಲ ಬರೆದಿಟ್ಟಿರ್ತಾನಂತ್ರಿ, ಅದು ನಮಗೆ ದಕ್ಕೈತ್ರಿ. ನಿಮ್ಮ ಇಷ್ಟದಂತನ ನಿಮಗೆ ಹೆಣ್ಣು ಕೂಸನ ಆಗ್ಲ್ರಿ. ನಾನು ಆ ದೇವರಂತೆ ಕೇಳ್ಕೊತೇನೆ. ಈಗ ಅದನ್ನೆಲ್ಲ ಮರತ್ಕಾರ ನಕ್ಕೊಂತ ಇರ್ರಿ. ಬೆಳಕಾಗುರಾಗ ಕುಬುಸೈತಿ, ನಿಮ್ಮ ಮುಖದೊಳಗೆ ಕಳ ಇರಲಿಲ್ಲ ಅಂದ್ರೆ ಚಂದ ಕಾಣ್ಬೇಕಲ್ಲ. ಮತ್ತು ಕುಬ್ಸಕ್ಕೆ ಬಂದವರೆಲ್ಲ ಇದೇನುವ ಹುಡುಗಿ ಮುಖ ಹಿಂಗೈತಿ, ಮುಂಗ್ಲಿ ಮೋತಿ ಹಂಗ ಕೆಂಪಾಗ ಆದ್ರೆ ಚಂದ ಕಾಣುವತ್ತು ಅಂತಾರೆ ನೋಡ್ರಿ. ಮತ್ತೆ ಆಯ್ತು ತಗೋರಿ ಅಂಟಿ. ಬೆಳಕಾಗುರಾಗ ಕುಬುಸೈತಿ, ನಮ್ಮವ್ವಾಗ ಏನು ದಾಡಾಗೈತಿ, ಹಿಂಗ್ಯಾಕೆ ಮಾತಾಡಿಳು? ಪಾಪ ವೈನಿ ಮುಖ ಸಪ್ಪ ಆಗಿಬಿಡ್ತ್ರಿ. ಏನು ನಮ್ಮವ್ವನೋ ಏನೋ, ಒಮ್ಮೊಮ್ಮೆ ಏನೋ ವಿಚಾರ ಮಾಡೋದ್ಲೇ ಮಾತಾಡ್ಬಿಡ್ತಾರ್ರಿ. ಆಗಲಿ, ಬೆಳಕಾರ ಮನ್ಯಾಗ ಕಾರ್ಯ ಐತಿ, ಎಲ್ಲ ಮರತ ನಕ್ಕೊಂತ ಮೊದಲ ಕುಬ್ಸದ ಕಾರ್ಯ ಮಾಡೋಣಂತ್ರಿ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಧನ್ಯವಾದಗಳು ಎಲ್ಲರಿಗೂ.